ಮುಳಬಾಗಿಲು ತಾಲೂಕಿನ ಗುಮ್ಮಕಲ್ ಶಾಲೆಯ ಹಳೆಯ ವಿದ್ಯಾರ್ಥಿಗಳ ಸ್ನೇಹ ಸಂಗಮ ಕಾರ್ಯಕ್ರಮ ತುಂಬಾ ಅದ್ದೂರಿಯಾಗಿ ನಡೆಯಿತು. ಈ ಒಂದು ಕಾರ್ಯಕ್ರಮ ಗುಮ್ಮಕಲ್ ಶಾಲೆಯ ಹಳೆ ವಿದ್ಯಾರ್ಥಿಗಳ ನೆನಪನ್ನ ನೋಡುವುದಕ್ಕೆ ಎರಡು ಕಣ್ಣು ಸಾಲದು. ಬಹಳ ವಿಜೃಂಭಣೆಯಿಂದ ಆಯೋಜಿಸಲಾಗಿತ್ತು. ಹಳೆ ವಿದ್ಯಾರ್ಥಿಗಳು ಒಂದುಗೂಡಿ ಒಂದು ಸಮಯವನ್ನ ತಮ್ಮ ನೆನಪುಗಳನ್ನ ಹಂಚಿಕೊಂಡು ಬಹಳ ಖುಷಿಯಿಂದ ಮಾತನಾಡುತ್ತಾ ವಿದ್ಯಾರ್ಥಿಗಳು ನಡೆದು ಬಂದ ದಾರಿಯನ್ನ ನೆನಪಿಸಿಕೊಳ್ಳುತ್ತಾ ಜೀವನ ಆವಾಗ ಹೇಗಿತ್ತು, ಈಗ ಹೇಗಾಗಿದೆ ಎಂಬುದರ ಸಾಕ್ಷಿಗೆ ನಾವಿದ್ದೇವೆ ಎಂದು ಹೇಳಿಕೊಳ್ಳುತ್ತಾ ಈ ಸಡಗರದ ಸಮಯವನ್ನ ಬಹಳ ವಿಜೃಂಭಣೆಯಿಂದ ಆಚರಿಸಿದ್ರು. ಹಳೆ ವಿದ್ಯಾರ್ಥಿಗಳ ಗುರುಗಳು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಹಾಜರಾಗಿದ್ರು. ಆ ದಿನದ ವಿದ್ಯಾರ್ಥಿಗಳ ನಡವಳಿಕೆಯ ಬಗ್ಗೆ ಹೇಳುತ್ತಾ ಆ ಸವಿ ನೆನಪು ನಾವು ಎಂದೆಂದಿಗೂ ಇನ್ನು ಮುಂದೆಯೂ ನಾವು ನೋಡುವುದಕ್ಕೆ ಸಾಧ್ಯವಾಗುವುದಿಲ್ಲ. ಆ ಥರ ವಿದ್ಯಾರ್ಥಿಗಳು ನಮಗೆ ಶಬ್ದ ಶಕ್ತಿಯಿಂದ ಮರ್ಯಾದೆಯಿಂದ ನೋಡಿದ ಕ್ಷಣಗಳು ನಾವು ಮರೆಯೋಕೆ ಸಾಧ್ಯವಿಲ್ಲ ಎಂದು ಆನಂದದಿಂದ ಹೇಳಿದ್ರು. ಮರೆಯಲಾರದ ವಿದ್ಯಾರ್ಥಿಗಳೇ ಮರೆತರೆ ಮರೆಯಾಗುವುದಿಲ್ಲ ನಿಮ್ಮ ನೆನಪುಗಳು. ಈಗ ನಿಮ್ಮ ಸಾಧನೆಯೇ ದೇಶದ ಯುವ ಶಕ್ತಿಗೆ ತೋರುವ ದಾರಿದೀಪವಾಗಿದೆ ಎಂದು ಗುರುಗಳು ನೆನಪಿಸಿಕೊಳ್ಳುತ್ತಾ ಆ ಸವಿ ನೆನಪುಗಳನ್ನ ಹೇಳುತ್ತಾ ಸಮಯ ಕಳೆದರು. ಗುಮ್ಮಕಲ್ ಶಾಲೆಯ ವಿದ್ಯಾರ್ಥಿಗಳ ಸಾಧನೆಯೇ ರಾಜ್ಯ ರಾಷ್ಟ್ರದ ಮಟ್ಟಿಗೆ ತೋರಿಸಿಕೊಟ್ಟಿದೆ. ಓದಿದರೆ ಶಿಕ್ಷಕರಿಗೆ ಈ ತರ ಗೌರವ ತರುವ ವಿದ್ಯಾರ್ಥಿಗಳ ಆಗ್ಬೇಕೆಂದು ಗುರುಗಳು ಹೇಳುತ್ತಾ ಮನಮುಟ್ಟುವಂತೆ ಗ್ರಾಮದ ಜನರಿಗೆ ತಿಳಿಸಿದ್ರು. ಗುಮ್ಮಕಲ್ ಶಾಲೆಯ ವಿದ್ಯಾರ್ಥಿಗಳ ಪೋಷಕರು ಬಂದು ಆನಂದದಿಂದ ನೋಡುತ್ತಾ ಆನಂದ ಪಡೆಯುತ್ತಾ ಇಂತಹ ಕಾರ್ಯಕ್ರಮ ಇದುವರೆಗೂ ನಮ್ಮ ಗ್ರಾಮಗಳಲ್ಲಿ ನೋಡಿಲ್ಲ. ಓದಿದರೆ ಈ ತರ ಓದಬೇಕು, ಒಳ್ಳೆಯ ವೃತ್ತಿಯಲ್ಲಿ ಮಕ್ಕಳನ್ನ ತೊಡಗಿಸಬೇಕು ಎಂದು ಪೋಷಕರು ಮನದಾಳದಲ್ಲಿ ಮುಟ್ಟುವಂತೆ ಕಾರ್ಯಕ್ರಮ ಬಹಳ ಗಂಭೀರವಾಗಿತ್ತು. ಇಷ್ಟೆಲ್ಲ ಹಳೆ ವಿದ್ಯಾರ್ಥಿಗಳನ್ನ ಒಂದುಗೂಡಿಸಬೇಕಾದ್ರೆ ಇದಕ್ಕೆ ಶ್ರಮಪಟ್ಟ ವ್ಯಕ್ತಿ ಇರಲೇಬೇಕಲ್ಲ. ಹಳೆ ವಿದ್ಯಾರ್ಥಿಗಳ ಪಟ್ಟಿಯನ್ನ ರೆಡಿ ಮಾಡಿ ಎಲ್ಲರಿಗೂ ಮೊಬೈಲ್ ಮುಖಾಂತರ ಕಾಲ್ ಮಾಡುತ್ತಾ ಎಲ್ಲರನ್ನೂ ಒಂದು ಕಡೆ ಸೇರಿಸುತ್ತಾ ಈ ಕಾರ್ಯಕ್ರಮಕ್ಕೆ ಶ್ರಮದಾನ ಮುಳಬಾಗಿಲು ಯೂತ್ ಕಾಂಗ್ರೆಸ್ ಉಪಾಧ್ಯಕ್ಷರಾದ ಗುಮ್ಮಕಲ್ ಎಸ್ ಮಂಜುನಾಥ್ ರವರ ನೇತೃತ್ವದಲ್ಲಿ ಹಳೆ ವಿದ್ಯಾರ್ಥಿಗಳ ಸ್ನೇಹ ಸಂಗಮ ಗುಮ್ಮಕಲ್ನಲ್ಲಿ ಬಹಳ ಅಮೋಘವಾಗಿ ನಡೆಯಿತು. ಈ ಕಾರ್ಯಕ್ರಮಕ್ಕೆ ಶಾಲೆ ಗುರುಗಳು, ಶಾಲೆಯ ಹಳೆ ವಿದ್ಯಾರ್ಥಿಗಳು, ಹಳೆ ವಿದ್ಯಾರ್ಥಿಗಳ ಪೋಷಕರು, ಗ್ರಾಮದ ಜನರು ತುಂಬಾ ತುಳುಕುತ್ತಿದ್ರು. ಎಲ್ಲರ ಮನಸ್ಸು ಗೆದ್ರು. ಶಾಲೆಯ ಕೀರ್ತಿ ದೇಶಕ್ಕೆ ಸಾಧಕರ ಸಾಧನೆ ಎಂದು ಮನಮುಟ್ಟುವಂತೆ ತಿಳಿಸಿದ್ರು ಹಳೆ ವಿದ್ಯಾರ್ಥಿಗಳು. ಈ ಕಾರ್ಯಕ್ರಮಕ್ಕೆ ಬಂದ ಎಲ್ಲ ಅತಿಥಿಗಳಿಗೆ ಊಟದ ವ್ಯವಸ್ಥೆ ಇತ್ತು. ಸನ್ಮಾನ ಕಾರ್ಯಕ್ರಮ ಇತ್ತು. ಬಹಳ ಖುಷಿಯಿಂದ ಹೀಗಿರುವ ಗುಮ್ಮಕಲ್ ಶಾಲೆಯ ವಿದ್ಯಾರ್ಥಿಗಳ ಡ್ಯಾನ್ಸ್ ತುಂಬಾ ಚೆನ್ನಾಗಿತ್ತು. ಜನರನ್ನ ಮನೋರಂಜಿಸುವ ಮನಮೋಹಕರವಾಗಿತ್ತು. ಗ್ರಾಮದ ಸುತ್ತಮುತ್ತ ಗ್ರಾಮದ ಜನರು ತುಂಬಿ ತುಳುಕಾಡುತ್ತಿದ್ರು. ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನಡೆಯಿತು. ಪ್ರೋಗ್ರಾಮ್ ನೋಡ್ಲಿಕ್ಕೂ ಬರ್ತಾ ಇರ್ಲಿಲ್ಲ, ನಮ್ ಪ್ರೋಗ್ರೆಸ್ ನೋಡ್ಲಿಕ್ಕೂ ಬರ್ತಾ ಇರ್ಲಿಲ್ಲ. ನಮ್ಗೆ ಫೀಸ್ ಕಟ್ತಾ ಇದ್ರು, ಜೊತೆಲಿ ಇರ್ತಾ ಇದ್ರು. ಬಟ್ ಅವರು ಕೃಷಿ ಮಾಡ್ಕೊಂಡು ವ್ಯವಸಾಯ ಮಾಡ್ಕೊಂಡು ಎಲ್ಲ ಇದ್ರು. ಬಟ್ ಇವತ್ತಿನ ಮಕ್ಕಳ ಜೊತೆಲಿ ನೋಡಿದ್ರೆ ಎಲ್ಲ ತಂದೆ ತಾಯಿಗಳು ಬಂದಿದ್ದೀರಿ. ತುಂಬಾ ಸಂತೋಷ. ಹೀಗೆ ಅವ್ರಿಗೆ ಪ್ರೋತ್ಸಾಹಿಸಿ ಅವ್ರ ಮುಂದೆ ಎಜುಕೇಶನ್ಗೆ ನಿಮ್ಗೆ ಸಪೋರ್ಟ್ ಬೇಕು. ನೀವು ಕಷ್ಟಪಡಿ. ಸೊ ಅವ್ರನ್ನ ಬೆಳೆಸಿ, ಅವ್ರನ್ನ ಓದಿಸಿ, ಎಲ್ಲೂ ನಿಲ್ಸಕ್ ಹೋಗ್ಬೇಡಿ. ಸೊ ನಿಮ್ಮ ಮಕ್ಕಳು ನಾಳೆ ಮುಂದೆ ಹೋಗ್ತಾರೆ. ಸೊ ಯಾವುದೇ ಅನುಮಾನ ಬೇಡ. ಸೊ ಅವ್ರ ಬಗ್ಗೆ ನಂಬಿಕೆ ಇಟ್ಟು ಮುಂದೆ ಕಳಿಸಿ. ಥ್ಯಾಂಕ್ ಯು ಸೋ ಮಚ್. ಸೊ ಇನ್ನೊಂದು ಈ ಊರ ಬಗ್ಗೆ ನಾವು ತುಂಬಾ ಮಾತಾಡೋದಿರುತ್ತೆ, ಇನ್ನ ವೇದಿಕೆಗಳು ಸಿಗತ್ತೆ, ನಾವು ಹಂಚ್ಕೊಳ್ತೀವಿ. ಸೊ ಥ್ಯಾಂಕ್ ಯು ಸೋ ಮಚ್. ಮಂಜು ಏನ್ ಹೇಳ್ಬೇಕು ಅಂತ ಆಲ್ರೆಡಿ ಮಂಜು ಅವರು AV ಮುಖಾಂತರ ನಿಮ್ಗೆಲ್ಲ ತೋರಿಸ್ಕೊಟ್ಟಿದ್ದಾರೆ. ಇನ್ನೂ ಸ್ವಲ್ಪ ಪ್ರೋಗ್ರಾಮ್ಸ್ ಬಾಕಿ ಇದೆ ಅನ್ಸುತ್ತೆ. ನಾನು ತುಂಬಾ ಟೈಮ್ ತಗೊಳ್ಳಲ್ಲ ಮಾತಾಡೋಕ್ಕೆ. ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಕೆಲವರೆಲ್ಲ ಹೇಳ್ತಾರೆ ಇದು ಕನ್ನಡ ಮೀಡಿಯಂ ಓದಿದ್ರೆ ನೀಟು ಅದೆಲ್ಲ ಕ್ರ್ಯಾಕ್ ಮಾಡೋಕ್ಕಾಗಲ್ಲ, ಇಂಗ್ಲೀಷ್ ಮೀಡಿಯಮ್ಮೇ ಓದಬೇಕು ಅಂತ ಇಂಗ್ಲೀಷ್ ಮೀಡಿಯಮ್ಗೆ ಸೇರಿಸ್ತಾರೆ ತುಂಬ ಜನ ಮಕ್ಕಳನ್ನ. ಎಕ್ಸಾಂಪಲ್ ನಂದೇ ತಗೊಳ್ತೀನಿ. ನಾನು ಸೆಕೆಂಡ್ PUC ತನಕ 10th ತನಕ ಕನ್ನಡ ಮೀಡಿಯಮ್ಮೇ ಓದಿರೋದು. ಹೈಸ್ಕೂಲಲ್ಲಿ ಮತ್ತು ಇಲ್ಲಿ ನಮ್ಮೂರಲ್ಲಿ ಗುಮ್ಕಲ್ಲಲ್ಲಿ ಸುರೇಂದ್ರ ಇದ್ದಾರೆ. ಇದು ಸೈನ್ಸೇ ಓದಿದ್ದು. ನಾನು PCMB ತಗೊಂಡು ಎಲ್ಲ ಇಂಜಿನಿಯರಿಂಗ್ ಎಲ್ಲ ಮಾಡಿದ್ದೀನಿ. AVಯಲ್ಲಿ ತೋರಿಸಿದ್ರು. ಸೊ ಒಂದಿಷ್ಟು ಮತ್ತೆ ಇನ್ನೊಂದೇನು ಅಂದರೆ ಇಲ್ಲಿ ಓದೋದ್ರಿಂದ ಕೆಲವು ಬೆನಿಫಿಟ್ಸ್ ಇದೆ. ನಿಮ್ಗೆ ಗೊತ್ತಲ್ಲ, ಗೌರ್ಮೆಂಟ್ ಸ್ಕೂಲಿಂದ CET ಬರೀತೀರಾ. ನೆಕ್ಸ್ಟು PUC ಆದಮೇಲೆ CETಯಲ್ಲಿ ಕೋಟಾ ಇರುತ್ತೆ ನಿಮಗೆ. ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ರೆ, ಕನ್ನಡ ಮೀಡಿಯಮಲ್ಲಿ ಓದಿದ್ರೆ ಎಲ್ಲದಕ್ಕೂ ಕೋಟಾ ಇರುತ್ತೆ. ಸೊ ಕನ್ನಡ ಮೀಡಿಯಮನ್ನು ಪ್ರಿಫರ್ ಮಾಡಿ ಗೌರ್ಮೆಂಟ್ ಶಾಲೆಗಳಲ್ಲಿ ಓದಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.
ಫಸ್ಟ್ ಟೈಮ್ ಐ ಥಿಂಕ್ LED ಸ್ಕ್ರೀನಲ್ಲಿ ಹರೀಶ್ ಮತ್ತು ಮಂಜು ಅವರು ಪ್ಲಾನಿಂದ ಈ LED ಸ್ಕ್ರೀನಲ್ಲಿ ಪ್ರೋಗ್ರಾಮ್ ಮಾಡ್ತಿದ್ದಾರೆ. ಓಕೆ, ಮತ್ತು ನಾವು ಓದೋ ಟೈಮಲ್ಲಿ ಆ್ಯಕ್ಚುಲಿ ಇಂಥ ಫೆಸಿಲಿಟೀಸ್ ಇರಲಿಲ್ಲ, ಆದರೂ ನಾವು ಕಷ್ಟಪಟ್ಟು ಓದಿದ್ದೀವಿ. ಇವಾಗಿರೋ ಎಲ್ಲ ಸ್ಕೂಲ್ ಎಲ್ಲ ಟೀಚರ್ಸು ಇರ್ಬೋದು ಮತ್ತು ಮಕ್ಕಳು ಇರ್ಬೋದು, ಎಲ್ಲ ಫೆಸಿಲಿಟೀಸ್ ಇದೆ. ಆದಷ್ಟು ಎಲ್ಲರೂ ಅದನ್ನು ಯೂಸ್ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ನೀವು ಸಹ ಒಳ್ಳೆಯ ಸ್ಥಾನಕ್ಕೆ ಹೋಗ್ಬೇಕಂತೇಳಿ ನಾನು ಈ ಮುಖಾಂತರ ಈ ಎರಡು ಮಾತನ್ನು ಮುಗಿಸ್ತೀನಿ.